ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂಥ ಉಗ್ರರ ದಾಳಿಯನ್ನು ಖಂಡಿಸಿ ಇಡೀ ಭಾರತ ಪಾಕಿಸ್ತಾನ ನಿರ್ನಾಮ ಆಗಬೇಕು ಅನ್ನುವಂಥ ಕೂಗು ಎದ್ದಿರುವಂಥದ್ದು. ಅದರ ಮಧ್ಯದಲ್ಲಿ ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ನ ಹೆಸರು ಕಲಬುರಗಿಯಲ್ಲಿ ಇರುವಂಥ ಹಿನ್ನೆಲೆಯಲ್ಲಿ ಕಲಬುರಗಿಯಲ್ಲಿರುವಂಥ ಇಸ್ಲಾಮಾಬಾದ್ ಕಾಲೋನಿಯ ಹೆಸರು ಕೂಡ ತೆಗಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನೋ ಆಗ್ರಹ ಮಾಡ್ತಾ ಇರುವಂಥದ್ದು. ಕಲಬುರಗಿಯ ಮಹಾನಗರ ಪಾಲಿಕೆ ಕಚೇರಿ ಮುಂಭಾಗದಲ್ಲಿ ಇದೀಗ ಏನು ಹಿಂದೂ ಜಾಗೃತಿ ಸೇನೆಯ ಸಾಕಷ್ಟು ಕಾರ್ಯಕರ್ತರು ಆಗಮಿಸಿ ಪ್ರತಿಭಟನೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಕಳೆದ 2 ದಿನಗಳ ಹಿಂದೆ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಒಂದು ಮನವಿಯನ್ನು ಕೂಡ ನೀಡಿರುವಂಥದ್ದು. ಅಂದರೆ ಇಸ್ಲಾಮಾಬಾದ್ ಕಾಲನಿಯ ಹೆಸರನ್ನು ತೆಗೆದು ಬೇರೆ ಯಾವುದಾದ್ರೂ ಮುಸ್ಲಿಂ ದೇಶಭಕ್ತರ ಹೆಸರನ್ನು ಇಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮನವಿಯನ್ನು ಸಲ್ಲಿಸಿದ್ರು. ಆದರೆ 2 ದಿನಗಳು ಕಳೆದರೂ ಕೂಡ ಏನು ಆ ಇಸ್ಲಾಮಾಬಾದ್ ಕಾಲನಿ ಹೆಸರು ತೆಗೆದೇ ಇರುವಂಥ ಹಿನ್ನೆಲೆಯಲ್ಲಿ ಇವತ್ತು ಪಾಲಿಕೆ ಕಚೇರಿಯ ಮುಂಭಾಗದಲ್ಲಿ ಈ ಒಂದು ಪ್ರತಿಭಟನೆಯನ್ನು ನಡೆಸ್ತಾ ಇರುವಂಥದ್ದು. ಬಹಳ ಪ್ರಮುಖವಾಗಿ ಇಸ್ಲಾಮಾಬಾದ್ ಏನು ಪಾಕಿಸ್ತಾನದ ರಾಜಧಾನಿ ಆಗಿರುವಂಥ ಹಿನ್ನೆಲೆಯಲ್ಲಿ ಪಾಕಿಸ್ತಾನವನ್ನೇ ನಿರ್ನಾಮ ಮಾಡಬೇಕು ಅನ್ನುವಂಥ ಭಾರತದ ಪ್ರತಿಕಾರಕ ಏನು ಇಲ್ಲಿರುವಂಥ ಬಡಾವಣೆ ಹೆಸರು ಕೂಡ ತೆಗಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಹೋರಾಟ ನಡೆಸ್ತಾ ಇರುವಂಥದ್ದು. ನಾನು ನೇರವಾಗಿ ಪ್ರತಿಭಟನಾಕಾರನ ಮಾತಾಡಿಸ್ತಾ ಹೋಗ್ತೀನಿ ಏನಂತೇಳಿ, ಏನು ಬೇಡಿಕೆ ಇಟ್ಕೊಂಡು ಈಗ ಹೋರಾಟ ಮಾಡ್ತಾ ಇರುವಂಥದ್ದು ಅಂತ. ಸರ್, ಈಗಾಗಲೇ ನಾವು ಇಲ್ಲಿ ನೋಡ್ತಾ ಇದ್ದೀವಿ ದೇಶಾದ್ಯಂತ ಯಾವ ಪರಿಸ್ಥಿತಿ ಇದೆ, ಯಾವಾಗ ಬೇಕಾದರೂ ಯುದ್ಧ ಆಗುವಂಥ ಪರಿಸ್ಥಿತಿ ಇದೆ. ಅಂಥದ್ರಲ್ಲಿ ಇವತ್ತಿನ ದಿವಸ ಏನು ಮೋದಿಯವರು ಒಂದು ಪ್ರಾಣ ತೊಟ್ಟರ, ಏನು ಸಂಪೂರ್ಣ ಏನು ಪಾಕಿಸ್ತಾನ ನಿರ್ನಾಮ ಮಾಡಬೇಕಾದ್ರೆ ಪ್ರಾಣ ತೊಟ್ಟರ. ಅದಕ್ಕಾಗಿ ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಭಾರತೀಯರಾಗಿ ಅವರಿಗೆ ತನು ಮನ ಧನದಿಂದ ನಾವು ಸಹಕಾರ ಕೊಡ್ತೀವಿ. ಹಾಗೂ ಏನು ನಮ್ಮ ಭಾರತೀಯ ಏನು ಯೋಧರಾದರ ಅವರು ಕೂಡ ತಮ್ಮ ಜೀವನವನ್ನು ಕೈಯಲ್ಲಿಟ್ಕೊಂಡು ಇವತ್ತಿನ ದಿವಸ ಗಡಿಯಲ್ಲಿ ಕೆಲಸ ಮಾಡ್ಲಿಕತ್ತಾರ. ಇಂಥ ಸಮಯದಲ್ಲಿ ಕೂಡ ಇವತ್ತಿನ ದಿವಸ ಏನಪ್ಪ ಅಂದ್ರೆ ನಮ್ಮ ಕಲಬುರಗಿಯಲ್ಲಿ ಏನು ಪಾಕಿಸ್ತಾನ ನಾವು ನಿರ್ನಾಮ ಮಾಡಬೇಕಂತ ನಾವು ಕೂತೀವಿ. ಅದು ಇವತ್ತಿನ ದಿವಸ ಪಾಕಿಸ್ತಾನ ರಾಜಧಾನಿ ಇಸ್ಲಾಮಾಬಾದ್ ಅಂತಿದೆ. ಆ ಕಾಲನಿ ಹೆಸರು ಇವತ್ತು ಕಲಬುರಗಿ ಒಂದು ಬಡಾವಣೆ ಹೆಸರಿಟ್ಟಾರ. ಅದಕ್ಕೆ ಇವತ್ತಿನ ದಿವಸ ನಾವು ಇಲ್ಲಿರುವಂಥ ಮುಸ್ಲಿಂ ಏನು ರಾಷ್ಟ್ರಭಕ್ತರಾದಾರ ಇಸ್ಲಾಮಾಬಾದ್ ಕಾಲನಿ ಒಳಗಡೆ ಇರುವಂಥ ರಾಷ್ಟ್ರಭಕ್ತ ಮುಸ್ಲಿಮರಿಗೆ ಹೇಳ್ತಾ ಇದ್ದೀನಿ ನಾನು ಸ್ಪೆಷಲಾಗಿ. ಆ ಏನು ಇಸ್ಲಾಮಾಬಾದ್ ಕಾಲನಿ ಅಂತ ಹೆಸರಿದೆ, ಆ ಹೆಸರನ್ನು ತೆರವುಗೊಳಿಸಿ ತಮ್ಮ ಆಧಾರ್ ಕಾರ್ಡ್ನಿಂದ ಆಗಿರ್ಬೋದು, ತಮ್ಮ ಅಂಗಡಿಗಳ ಮೇಲಿನಿಂದ ಇಸ್ಲಾಮಾಬಾದ್ ಕಾಲನಿ ಹೆಸರು ತೆಗೆದು ಏನು ರಾಷ್ಟ್ರಕ್ಕಾಗಿ ಏನು ಅನೇಕ ಮುಸ್ಲಿಮ್ಸ್ ಏನು ಗಣ್ಯರು ತಮ್ಮ ಜೀವನವೇ ಕೊಟ್ಟಾರ. ಅಂಥ ರಾಷ್ಟ್ರಭಕ್ತ ಮುಸ್ಲಿಂ ಗಣ್ಯರ ಹೆಸರಿಡಬೇಕಂತೇಳಿ ಇವತ್ತಿನ ದಿವಸ ನಾವು ಈ ಒಂದು ಮಹಾನಗರ ಪಾಲಿಕೆ ಎದುರು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈಗ ಪಾಲಿಕೆ ಅಧಿಕಾರಿಗಳಿಗಾಗಲಿ ಸಂಬಂಧಪಟ್ಟಂಥ ಕಾರ್ಪೊರೇಟ್ಗಳಿಗೆ ಮನವಿ ಕೊಟ್ಟರೆ ಏನು ಹೇಳಿದ್ರು ಅಂತ? ಇಲ್ಲ ಸರ್, ಇನ್ನು ಇವತ್ತು ನಾವು ಮನವಿ ಕೊಡ್ತಾ ಇದ್ದೀವಿ. ಮನೆ ಕೊಟ್ಟು ಅವರಿಗೆ 1 ವಾರ ಗಡುವನ್ನು ಕೂಡ ಕೊಡ್ತಾ ಇದ್ದೀವಿ. ಒಂದು ವೇಳೆ ಈ ಮಹಾನಗರ ಪಾಲಿಕೆಯ ತಮ್ಮ ಕಡತಗಳಲ್ಲಿ ಆ ಒಂದು ಇಸ್ಲಾಮಾಬಾದ್ ಹೆಸರು ಕಾಲನಿ ತೆಗೆದೇ ಹೋದಲ್ಲಿ ನಾವೇ ಮುಂದೆ ನಿಂತು ಎಲ್ಲೆಲ್ಲಿ ಇಸ್ಲಾಮಾಬಾದ್ ಕಾಲನಿ ಬೋರ್ಡ್ ಇದೆ ಇಲ್ಲ ಅಂತಲ್ಲಿ ಹೋಗಿ ಕಪ್ಪು ಮಸೆ ಬಳಿಯುವಂಥ ಒಂದು ಕೆಲಸ ಮಾಡ್ತೀವಿ. ಇದಿಷ್ಟು ಆ ಹಿಂದೂ ಜಾಗೃತಿ ಸೇನೆ ಕಾರ್ಯಕರ್ತರ ಆಗ್ರಹ ಮಾಡ್ತಾ ಇರುವಂಥದ್ದು. ಇಸ್ಲಾಮಾಬಾದ್ ಕಾಲನಿಯ ಹೆಸರು ತೆಗಿಲೇಬೇಕು, ತೆಗೆದೇ ಹೋದರೆ ಮುಂದೆ ಆ ಬೋರ್ಡ್ಗಳನ್ನು ತಾವೇ ತೆಗೆಯುವಂಥ ಕೆಲಸ ಮಾಡ್ತೇವೆ ಅನ್ನುವಂಥ ಮಾತನ್ನು ಕೂಡ ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂಥ ಉಗ್ರರ ದಾಳಿಯನ್ನು ಖಂಡಿಸಿ ಇಡೀ ಭಾರತ ಪಾಕಿಸ್ತಾನ ನಿರ್ನಾಮ ಆಗಬೇಕು ಅನ್ನುವಂಥ ಕೂಗು ಎದ್ದಿರುವಂಥದ್ದು. ಅದರ ಮಧ್ಯದಲ್ಲಿ ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ನ ಹೆಸರು ಕಲಬುರಗಿಯಲ್ಲಿ ಇರುವಂಥ ಹಿನ್ನೆಲೆಯಲ್ಲಿ ಕಲಬುರಗಿಯಲ್ಲಿರುವಂಥ ಇಸ್ಲಾಮಾಬಾದ್ ಕಾಲೋನಿಯ ಹೆಸರು ಕೂಡ ತೆಗಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನೋ ಆಗ್ರಹ ಮಾಡ್ತಾ ಇರುವಂಥದ್ದು. ಕಲಬುರಗಿಯ ಮಹಾನಗರ ಪಾಲಿಕೆ ಕಚೇರಿ ಮುಂಭಾಗದಲ್ಲಿ ಇದೀಗ ಏನು ಹಿಂದೂ ಜಾಗೃತಿ ಸೇನೆಯ ಸಾಕಷ್ಟು ಕಾರ್ಯಕರ್ತರು ಆಗಮಿಸಿ ಪ್ರತಿಭಟನೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಕಳೆದ 2 ದಿನಗಳ ಹಿಂದೆ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಒಂದು ಮನವಿಯನ್ನು ಕೂಡ ನೀಡಿರುವಂಥದ್ದು. ಅಂದರೆ ಇಸ್ಲಾಮಾಬಾದ್ ಕಾಲನಿಯ ಹೆಸರನ್ನು ತೆಗೆದು ಬೇರೆ ಯಾವುದಾದ್ರೂ ಮುಸ್ಲಿಂ ದೇಶಭಕ್ತರ ಹೆಸರನ್ನು ಇಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮನವಿಯನ್ನು ಸಲ್ಲಿಸಿದ್ರು. ಆದರೆ 2 ದಿನಗಳು ಕಳೆದರೂ ಕೂಡ ಏನು ಆ ಇಸ್ಲಾಮಾಬಾದ್ ಕಾಲನಿ ಹೆಸರು ತೆಗೆದೇ ಇರುವಂಥ ಹಿನ್ನೆಲೆಯಲ್ಲಿ ಇವತ್ತು ಪಾಲಿಕೆ ಕಚೇರಿಯ ಮುಂಭಾಗದಲ್ಲಿ ಈ ಒಂದು ಪ್ರತಿಭಟನೆಯನ್ನು ನಡೆಸ್ತಾ ಇರುವಂಥದ್ದು. ಬಹಳ ಪ್ರಮುಖವಾಗಿ ಇಸ್ಲಾಮಾಬಾದ್ ಏನು ಪಾಕಿಸ್ತಾನದ ರಾಜಧಾನಿ ಆಗಿರುವಂಥ ಹಿನ್ನೆಲೆಯಲ್ಲಿ ಪಾಕಿಸ್ತಾನವನ್ನೇ ನಿರ್ನಾಮ ಮಾಡಬೇಕು ಅನ್ನುವಂಥ ಭಾರತದ ಪ್ರತಿಕಾರಕ ಏನು ಇಲ್ಲಿರುವಂಥ ಬಡಾವಣೆ ಹೆಸರು ಕೂಡ ತೆಗಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಹೋರಾಟ ನಡೆಸ್ತಾ ಇರುವಂಥದ್ದು. ನಾನು ನೇರವಾಗಿ ಪ್ರತಿಭಟನಾಕಾರನ ಮಾತಾಡಿಸ್ತಾ ಹೋಗ್ತೀನಿ ಏನಂತೇಳಿ, ಏನು ಬೇಡಿಕೆ ಇಟ್ಕೊಂಡು ಈಗ ಹೋರಾಟ ಮಾಡ್ತಾ ಇರುವಂಥದ್ದು ಅಂತ. ಸರ್, ಈಗಾಗಲೇ ನಾವು ಇಲ್ಲಿ ನೋಡ್ತಾ ಇದ್ದೀವಿ ದೇಶಾದ್ಯಂತ ಯಾವ ಪರಿಸ್ಥಿತಿ ಇದೆ, ಯಾವಾಗ ಬೇಕಾದರೂ ಯುದ್ಧ ಆಗುವಂಥ ಪರಿಸ್ಥಿತಿ ಇದೆ. ಅಂಥದ್ರಲ್ಲಿ ಇವತ್ತಿನ ದಿವಸ ಏನು ಮೋದಿಯವರು ಒಂದು ಪ್ರಾಣ ತೊಟ್ಟರ, ಏನು ಸಂಪೂರ್ಣ ಏನು ಪಾಕಿಸ್ತಾನ ನಿರ್ನಾಮ ಮಾಡಬೇಕಾದ್ರೆ ಪ್ರಾಣ ತೊಟ್ಟರ. ಅದಕ್ಕಾಗಿ ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಭಾರತೀಯರಾಗಿ ಅವರಿಗೆ ತನು ಮನ ಧನದಿಂದ ನಾವು ಸಹಕಾರ ಕೊಡ್ತೀವಿ. ಹಾಗೂ ಏನು ನಮ್ಮ ಭಾರತೀಯ ಏನು ಯೋಧರಾದರ ಅವರು ಕೂಡ ತಮ್ಮ ಜೀವನವನ್ನು ಕೈಯಲ್ಲಿಟ್ಕೊಂಡು ಇವತ್ತಿನ ದಿವಸ ಗಡಿಯಲ್ಲಿ ಕೆಲಸ ಮಾಡ್ಲಿಕತ್ತಾರ. ಇಂಥ ಸಮಯದಲ್ಲಿ ಕೂಡ ಇವತ್ತಿನ ದಿವಸ ಏನಪ್ಪ ಅಂದ್ರೆ ನಮ್ಮ ಕಲಬುರಗಿಯಲ್ಲಿ ಏನು ಪಾಕಿಸ್ತಾನ ನಾವು ನಿರ್ನಾಮ ಮಾಡಬೇಕಂತ ನಾವು ಕೂತೀವಿ. ಅದು ಇವತ್ತಿನ ದಿವಸ ಪಾಕಿಸ್ತಾನ ರಾಜಧಾನಿ ಇಸ್ಲಾಮಾಬಾದ್ ಅಂತಿದೆ.
ಆ ಕಾಲನಿ ಹೆಸರು ಇವತ್ತು ಕಲಬುರಗಿ ಒಂದು ಬಡಾವಣೆ ಹೆಸರಿಟ್ಟಾರ. ಅದಕ್ಕೆ ಇವತ್ತಿನ ದಿವಸ ನಾವು ಇಲ್ಲಿರುವಂಥ ಮುಸ್ಲಿಂ ಏನು ರಾಷ್ಟ್ರಭಕ್ತರಾದಾರ ಇಸ್ಲಾಮಾಬಾದ್ ಕಾಲನಿ ಒಳಗಡೆ ಇರುವಂಥ ರಾಷ್ಟ್ರಭಕ್ತ ಮುಸ್ಲಿಮರಿಗೆ ಹೇಳ್ತಾ ಇದ್ದೀನಿ ನಾನು ಸ್ಪೆಷಲ್ ಆಗಿ. ಆ ಏನು ಇಸ್ಲಾಮಾಬಾದ್ ಕಾಲನಿ ಅಂತ ಹೆಸರಿದೆ, ಆ ಹೆಸರನ್ನು ತೆರವುಗೊಳಿಸಿ ತಮ್ಮ ಆಧಾರ್ ಕಾರ್ಡ್ನಿಂದ ಆಗಿರ್ಬೋದು, ತಮ್ಮ ಅಂಗಡಿಗಳ ಮೇಲಿನಿಂದ ಇಸ್ಲಾಮಾಬಾದ್ ಕಾಲನಿ ಹೆಸರು ತೆಗೆದು ಏನು ರಾಷ್ಟ್ರಕ್ಕಾಗಿ ಏನು ಅನೇಕ ಮುಸ್ಲಿಮ್ಸ್ ಏನು ಗಣ್ಯರು ತಮ್ಮ ಜೀವನವೇ ಕೊಟ್ಟಾರ. ಅಂಥ ರಾಷ್ಟ್ರಭಕ್ತ ಮುಸ್ಲಿಂ ಗಣ್ಯರ ಹೆಸರಿಡಬೇಕಂತೇಳಿ ಇವತ್ತಿನ ದಿವಸ ನಾವು ಈ ಒಂದು ಮಹಾನಗರ ಪಾಲಿಕೆ ಎದುರು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಅಲ್ಲ, ಈಗ ಪಾಲಿಕೆ ಅಧಿಕಾರಿಗಳಿಗಾಗಲಿ ಸಂಬಂಧಪಟ್ಟಂಥ ಕಾರ್ಪೊರೇಟ್ಗಳಿಗೆ ಮನವಿ ಕೊಟ್ಟರೆ ಏನು ಹೇಳಿದ್ರು ಅಂತ? ಇಲ್ಲ ಸರ್, ಇನ್ನು ಇವತ್ತು ನಾವು ಮನೆ ಕೊಡ್ತಾ ಇದ್ದೀವಿ. ಮನೆ ಕೊಟ್ಟು ಅವರಿಗೆ ಒಂದು ವಾರ ಗಡುವನ್ನು ಕೂಡ ಕೊಡ್ತಾ ಇದ್ದೀವಿ. ಒಂದು ವೇಳೆ ಈ ಮಹಾನಗರ ಪಾಲಿಕೆ ತಮ್ಮ ಕಡತಗಳಲ್ಲಿ ಆ ಒಂದು ಇಸ್ಲಾಮಾಬಾದ್ ಹೆಸರು ಕಾಲನಿ ತೆಗೆದೇ ಹೋದಲ್ಲಿ ನಾವೇ ಮುಂದೆ ನಿಂತು ಎಲ್ಲೆಲ್ಲಿ ಇಸ್ಲಾಮಾಬಾದ್ ಕಾಲನಿ ಬೋರ್ಡ್ ಇದೆ ಇಲ್ಲ ಅಂತಲ್ಲಿ ಹೋಗಿ ಕಪ್ಪು ಮಸೆ ಬಳಿಯುವಂಥ ಒಂದು ಕೆಲಸ ಮಾಡ್ತೀವಿ. ಇದಿಷ್ಟು ಆ ಹಿಂದೂ ಜಾಗೃತಿ ಸೇನೆ ಕಾರ್ಯಕರ್ತರ ಆಗ್ರಹ ಮಾಡ್ತಾ ಇರುವಂಥದ್ದು. ಇಸ್ಲಾಮಾಬಾದ್ ಕಾಲನಿಯ ಹೆಸರು ತೆಗಿಲೇಬೇಕು, ತೆಗೆದೇ ಹೋದರೆ ಮುಂದೆ ಆ ಬೋರ್ಡ್ಗಳನ್ನು ತಾವೇ ತೆಗೆಯುವಂಥ ಕೆಲಸ ಮಾಡ್ತೇವೆ ಅನ್ನುವಂಥ ಮಾತನ್ನು ಕೂಡ ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂಥ ಉಗ್ರರ ದಾಳಿಯನ್ನು ಖಂಡಿಸಿ ಇಡೀ ಭಾರತ ಪಾಕಿಸ್ತಾನ ನಿರ್ನಾಮ ಆಗಬೇಕು ಅನ್ನುವಂಥ ಕೂಗು ಎದ್ದಿರುವಂಥದ್ದು. ಅದರ ಮಧ್ಯದಲ್ಲಿ ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ನ ಹೆಸರು ಕಲಬುರಗಿಯಲ್ಲಿ ಇರುವಂಥ ಹಿನ್ನೆಲೆಯಲ್ಲಿ ಕಲಬುರಗಿಯಲ್ಲಿರುವಂಥ ಇಸ್ಲಾಮಾಬಾದ್ ಕಾಲೋನಿಯ ಹೆಸರು ಕೂಡ ತೆಗಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನೋ ಆಗ್ರಹ ಮಾಡ್ತಾ ಇರುವಂಥದ್ದು. ಕಲಬುರಗಿಯ ಮಹಾನಗರ ಪಾಲಿಕೆ ಕಚೇರಿ ಮುಂಭಾಗದಲ್ಲಿ ಇದೀಗ ಏನು ಹಿಂದೂ ಜಾಗೃತಿ ಸೇನೆಯ ಸಾಕಷ್ಟು ಕಾರ್ಯಕರ್ತರು ಆಗಮಿಸಿ ಪ್ರತಿಭಟನೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಕಳೆದ 2 ದಿನಗಳ ಹಿಂದೆ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಒಂದು ಮನವಿಯನ್ನು ಕೂಡ ನೀಡಿರುವಂಥದ್ದು. ಅಂದರೆ ಇಸ್ಲಾಮಾಬಾದ್ ಕಾಲನಿಯ ಹೆಸರನ್ನು ತೆಗೆದು ಬೇರೆ ಯಾವುದಾದ್ರೂ ಮುಸ್ಲಿಂ ದೇಶಭಕ್ತರ ಹೆಸರನ್ನು ಇಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮನವಿಯನ್ನು ಸಲ್ಲಿಸಿದ್ರು. ಆದರೆ 2 ದಿನಗಳು ಕಳೆದರೂ ಕೂಡ ಏನು ಆ ಇಸ್ಲಾಮಾಬಾದ್ ಕಾಲನಿ ಹೆಸರು ತೆಗೆದೇ ಇರುವಂಥ ಹಿನ್ನೆಲೆಯಲ್ಲಿ ಇವತ್ತು ಪಾಲಿಕೆ ಕಚೇರಿಯ ಮುಂಭಾಗದಲ್ಲಿ ಈ ಒಂದು ಪ್ರತಿಭಟನೆಯನ್ನು ನಡೆಸ್ತಾ ಇರುವಂಥದ್ದು. ಬಹಳ ಪ್ರಮುಖವಾಗಿ ಇಸ್ಲಾಮಾಬಾದ್ ಏನು ಪಾಕಿಸ್ತಾನದ ರಾಜಧಾನಿ ಆಗಿರುವಂಥ ಹಿನ್ನೆಲೆಯಲ್ಲಿ ಪಾಕಿಸ್ತಾನವನ್ನೇ ನಿರ್ನಾಮ ಮಾಡಬೇಕು ಅನ್ನುವಂಥ ಭಾರತದ ಪ್ರತಿಕಾರಕ ಏನು ಇಲ್ಲಿರುವಂಥ ಬಡಾವಣೆ ಹೆಸರು ಕೂಡ ತೆಗಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಹೋರಾಟ ನಡೆಸ್ತಾ ಇರುವಂಥದ್ದು. ನಾನು ನೇರವಾಗಿ ಪ್ರತಿಭಟನಾಕಾರನ ಮಾತಾಡಿಸ್ತಾ ಹೋಗ್ತೀನಿ ಏನಂತೇಳಿ, ಏನು ಬೇಡಿಕೆ ಇಟ್ಕೊಂಡು ಈಗ ಹೋರಾಟ ಮಾಡ್ತಾ ಇರುವಂಥದ್ದು ಅಂತ. ಸರ್, ಈಗಾಗಲೇ ನಾವು ಇಲ್ಲಿ ನೋಡ್ತಾ ಇದ್ದೀವಿ ದೇಶಾದ್ಯಂತ ಯಾವ ಪರಿಸ್ಥಿತಿ ಇದೆ, ಯಾವಾಗ ಬೇಕಾದರೂ ಯುದ್ಧ ಆಗುವಂಥ ಪರಿಸ್ಥಿತಿ ಇದೆ. ಅಂಥದ್ರಲ್ಲಿ ಇವತ್ತಿನ ದಿವಸ ಏನು ಮೋದಿಯವರು ಒಂದು ಪ್ರಾಣ ತೊಟ್ಟರ, ಏನು ಸಂಪೂರ್ಣ ಏನು ಪಾಕಿಸ್ತಾನ ನಿರ್ನಾಮ ಮಾಡಬೇಕಾದ್ರೆ ಪ್ರಾಣ ತೊಟ್ಟರ. ಅದಕ್ಕಾಗಿ ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಭಾರತೀಯರಾಗಿ ಅವರಿಗೆ ತನು ಮನಧನದಿಂದ ನಾವು ಸಹಕಾರ ಕೊಡ್ತೀವಿ. ಹಾಗೂ ಏನು ನಮ್ಮ ಭಾರತೀಯ ಏನು ಯೋಧರಾದಾರ ಅವರು ಕೂಡ ತಮ್ಮ ಜೀವನವನ್ನು ಕೈಯಲ್ಲಿಟ್ಕೊಂಡು ಇವತ್ತಿನ ದಿವಸ ಗಡಿಯಲ್ಲಿ ಕೆಲಸ ಮಾಡ್ಲಿಕತ್ತಾರ. ಇಂಥ ಸಮಯದಲ್ಲಿ ಕೂಡ ಇವತ್ತಿನ ದಿವಸ ಏನಪ್ಪ ಅಂದ್ರೆ ನಮ್ಮ ಕಲಬುರಗಿಯಲ್ಲಿ ಏನು ಪಾಕಿಸ್ತಾನ ನಾವು ನಿರ್ನಾಮ ಮಾಡಬೇಕಂತ ನಾವು ಕೂತೀವಿ. ಅದು ಇವತ್ತಿನ ದಿವಸ ಪಾಕಿಸ್ತಾನ ರಾಜಧಾನಿ ಇಸ್ಲಾಮಾಬಾದ್ ಅಂತಿದೆ, ಆ ಕಾಲನಿ ಹೆಸರು ಇವತ್ತು ಕಲಬುರಗಿ ಒಂದು ಬಡಾವಣೆ ಹೆಸರಿಟ್ಟಾರ. ಅದಕ್ಕೆ ಇವತ್ತಿನ ದಿವಸ ನಾವು ಇಲ್ಲಿರುವಂಥ ಮುಸ್ಲಿಂ ಏನು ರಾಷ್ಟ್ರಭಕ್ತರಾದಾರ ಇಸ್ಲಾಮಾಬಾದ್ ಕಾಲನಿ ಒಳಗಡೆ ಇರುವಂಥ ರಾಷ್ಟ್ರಭಕ್ತ ಮುಸ್ಲಿಮರಿಗೆ ಹೇಳ್ತಾ ಇದ್ದೀನಿ ನಾನು ಸ್ಪೆಷಲ್ ಆಗಿ. ಆ ಏನು ಇಸ್ಲಾಮಾಬಾದ್ ಕಾಲನಿ ಅಂತ ಹೆಸರಿದೆ, ಆ ಹೆಸರನ್ನು ತೆರವುಗೊಳಿಸಿ ತಮ್ಮ ಆಧಾರ್ ಕಾರ್ಡ್ನಿಂದ ಆಗಿರ್ಬೋದು, ತಮ್ಮ ಅಂಗಡಿಗಳ ಮೇಲಿನಿಂದ ಇಸ್ಲಾಮಾಬಾದ್ ಕಾಲನಿ ಹೆಸರು ತೆಗೆದು ಏನು ರಾಷ್ಟ್ರಕ್ಕಾಗಿ ಏನು ಅನೇಕ ಮುಸ್ಲಿಮ್ಸ್ ಏನು ಗಣ್ಯರು ತಮ್ಮ ಜೀವನವೇ ಕೊಟ್ಟಾರ. ಅಂಥ ರಾಷ್ಟ್ರಭಕ್ತ ಮುಸ್ಲಿಂ ಗಣ್ಯರ ಹೆಸರಿಡಬೇಕಂತೇಳಿ ಇವತ್ತಿನ ದಿವಸ ನಾವು ಈ ಒಂದು ಮಹಾನಗರ ಪಾಲಿಕೆ ಎದುರು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಅಲ್ಲ, ಈಗ ಪಾಲಿಕೆ ಅಧಿಕಾರಿಗಳಿಗಾಗಲಿ ಸಂಬಂಧಪಟ್ಟಂಥ ಕಾರ್ಪೊರೇಟ್ಗಳಿಗೆ ಮನವಿ ಕೊಟ್ಟರೆ ಏನು ಹೇಳಿದ್ರು ಅಂತ? ಇಲ್ಲ ಸರ್, ಇನ್ನು ಇವತ್ತು ನಾವು ಮನೆ ಕೊಡ್ತಾ ಇದ್ದೀವಿ. ಮನೆ ಕೊಟ್ಟು ಅವರಿಗೆ ಒಂದು ವಾರ ಗಡುವನ್ನು ಕೂಡ ಕೊಡ್ತಾ ಇದ್ದೀವಿ. ಒಂದು ವೇಳೆ ಈ ಮಹಾನಗರ ಪಾಲಿಕೆ ತಮ್ಮ ಕಡತಗಳಲ್ಲಿ ಆ ಒಂದು ಇಸ್ಲಾಮಾಬಾದ್ ಹೆಸರು ಕಾಲನಿ ತೆಗೆದೇ ಹೋದಲ್ಲಿ ನಾವೇ ಮುಂದೆ ನಿಂತು ಎಲ್ಲೆಲ್ಲಿ ಇಸ್ಲಾಮಾಬಾದ್ ಕಾಲನಿ ಬೋರ್ಡ್ ಇದೆ ಇಲ್ಲ ಅಂತಲ್ಲಿ ಹೋಗಿ ಕಪ್ಪು ಮಸೆ ಬಳಿಯುವಂಥ ಒಂದು ಕೆಲಸ ಮಾಡ್ತೀವಿ. ಇದಿಷ್ಟು ಆ ಹಿಂದೂ ಜಾಗೃತಿ ಸೇನೆ ಕಾರ್ಯಕರ್ತರ ಆಗ್ರಹ ಮಾಡ್ತಾ ಇರುವಂಥದ್ದು. ಇಸ್ಲಾಮಾಬಾದ್ ಕಾಲನಿಯ ಹೆಸರು ತೆಗಿಲೇಬೇಕು, ತೆಗೆದೇ ಹೋದರೆ ಮುಂದೆ ಆ ಬೋರ್ಡ್ಗಳನ್ನು ತಾವೇ ತೆಗೆಯುವಂಥ ಕೆಲಸ ಮಾಡ್ತೇವೆ ಅನ್ನುವಂಥ ಮಾತನ್ನು ಕೂಡ ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ.